ಗೈಸ್ ಧ್ರುವಂತು ನನ್ನ ಮೇಲೆ ಎಕ್ಕ ಮೇಲೆ ಯಲಂಕ ಗುರು ಮೇಲೆ FIR ಹಾಕ್ಸಿದ್ದಾನೆ. ನಮ್ಮ 3 ಜನ ಒಳಗಡೆ ಇದೀವಿ, ಇನ್ ಮಿಕ್ಕಿರೋ ಇಬ್ರನ್ನ ಹುಡುಕ್ತಾ ಇದ್ದಾರೆ ಅಂತ ಏನ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ, ಏನ್ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾನೆ, ಇದೆಲ್ಲ ಟೋಟಲಿ ಫೇಕ್ ಗೈಸ್. ವಿಷಯನೇ ಗೊತ್ತಿರಲಿಲ್ಲ. ಇಲ್ಲಿ ಆಕ್ಚುಯಲ್ ಮ್ಯಾಟರೇ ಬೇರೆ. 2 ಲಕ್ಷಕ್ಕೋಸ್ಕರ ನಮ್ನೆಲ್ಲರನ್ನು ಟ್ರ್ಯಾಪ್ ಮಾಡಿರೋದು ಯಾರು ಅಂತ ನಾನು ಇವಾಗಲೇ ಹೇಳ್ತೀನಿ. ವಿಡಿಯೋನ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಧ್ರುವಂತು ನಮಗ್ ಮಾಡಿರೋ ಸ್ಕ್ಯಾಮ್ ಏನ್ ಗೊತ್ತಾ? ನಮ್ಮ ಹತ್ರನೇ ವಿಡಿಯೋ ಮಾಡಿಸಿ ನಮ್ಮ ಮೇಲೆನೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರನೇ 2 ಲಕ್ಷನ ಕೇಳ್ತಾ ಇದ್ದಾನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ವಿತ್ ಪ್ರೂಫ್ ಸಮೇತ ನಾನಿವಾಗ ಹಾಕ್ತೀನಿ. ಗೈಸ್ ಈ ಕಾಂಟ್ರವರ್ಸಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಕಾರಲ್ಲಿ ಕುತ್ಕೊಂಡು ಧ್ರುವಂತು ಹೇಳ್ತಾರೆ ಚಪ್ರಿಗಳ ಬಗ್ಗೆ, ಶಾಲ್ಗಳ ಬಗ್ಗೆ. ಕಲರ್ ಶಾಲ್ ಹಾಕೊಂಡು ಸಪೋರ್ಟ್ ಮಾಡ್ತಾರೆ, ಮತ್ತೆ ಚಪ್ರಿ ಟೀಮ್ಗಳು ಬಂದ್ಬಿಟ್ಟು ಅವ್ರಿಗೆ ಇನ್ಸಲ್ಟ್ ಮಾಡ್ತಾರೆ ಅಂತ ಮಾತಾಡ್ತಾರೆ. ಆಗ ನಾನು ಕ್ವಶನ್ ಮಾಡಿ ಕೇಳ್ತೀನಿ, ಯಾವ ಶಾಲ್ ಬಗ್ಗೆ ಮಾತಾಡ್ತಿದ್ಯಪ್ಪ? ತುಂಬಾ ಶಾಲ್ಗಳಿದೆ, ಕರ್ನಾಟಕ ಶಾಲ್ ಇದೆ, ರೈತರು ಶಾಲ್ ಇದೆ, ಅಂಬೇಡ್ಕರ್ ಶಾಲ್ ಇದೆ, ಯಾವ ಶಾಲ್ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಅದಲ್ದಿರಾ ಚಪ್ರಿಗಳು ಅಂತ ಹೇಳಿದ್ನಲ್ವಾ, ಆ ಚಪ್ರಿಗಳ ಬಗ್ಗೆ ನಾನು ಕೇಳ್ತೀನಿ ಅವನ ಹತ್ರ. ನೀನು ಬಿಗ್ ಬಾಸ್ ಮನೇಲಿ ಏನ್ ಡ್ಯಾನ್ಸ್ ಮಾಡಿದಲ್ಲ ಅದನ್ನ ಚಪ್ರಿ ಅಂತಾರ ಏನಂತಾರೆ ಅಂತ ಅವನ ಹತ್ರ ಕೇಳ್ತೀನಿ. ಇದೊಂದು ಸಿಂಪಲ್ ಕ್ರಿಟಿಸಿಸಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವನೇ ಬಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್, ನೀನು ಮಾಡಿದ್ರಿಂದ ಗುಡ್ ಲಕ್, ಇನ್ನೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಆಗ್ತಾನೆ. ಅದಾದ್ಮೇಲೆ ನನಗೆ ಫೋನ್ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡು ಅಂತ ಹೇಳ್ತಾನೆ. ಫೋನ್ ಮಾಡಿದಾಗ ನಾನು ಕೇಳ್ತೀನಿ ಏನ್ ವಿಡಿಯೋ ಡಿಲೀಟ್ ಮಾಡ್ಬೇಕಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ ವಿಡಿಯೋನ ಡಿಲೀಟ್ ಮಾಡಬೇಡ, ನಾನು ತುಂಬಾ ಫೇಮಸ್ ಆಗಬೇಕು, ಇದರಿಂದ ನಂಗೆ ಫೇಮ್ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ನಾನು ವಿಡಿಯೋನ ಡಿಲೀಟ್ ಮಾಡಲ್ಲ. ಆಮೇಲೆ ಅವನ ಮತ್ತೆ ನನ್ನ ಮತ್ತೆ ಎಕ್ಕನ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಎಕ್ಕನ್ಗೆ ತುಂಬಾ ಕೆಟ್ಟದಾಗಿ ಅಂದ್ರೆ ಕೆಟ್ಟದಾಗಿ ಬೈತಾನೆ. ಸೊ ಅವಾಗ ನಾನು ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದೆ ಅಂತ ಕಾನ್ವರ್ಸೇಷನ್ ಮಧ್ಯೆ ಆಕ್ಟಿಂಗ್ ಬಗ್ಗೆ, ಸಾಯಿ ಕುಮಾರ್ ಡೈಲಾಗು ಅದು ಇದೆಲ್ಲ ತುಂಬಾ ಕಾನ್ವರ್ಸೇಷನ್ ಆಗುತ್ತೆ ಫನ್ನಿ ಆಗಿ. ಆಮೇಲೆ ನಾನು ಹತ್ರ ಕೇಳ್ತೀನಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆಡಿಯೋನ ನಿಂದು ನಾನು ಮಾಡ್ಲಾ ಬೇಡವಾ ಅಂತ ಕೇಳ್ತೀನಿ. ಅದಕ್ಕೆ ಅವನು ಮಾಡು ಅಂತ ಹೇಳ್ತಾನೆ. ನನಗೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು, ಸೊ ನನಗೂ ಇದರಿಂದ ಫೇಮ್ ಸಿಗುತ್ತೆ, ಯಾವ ಥರ ರೆಸ್ಪಾನ್ಸ್ ಬರುತ್ತೆ ನೋಡೋಣ, ಆಮೇಲೆ ಮುಂದಿನ ನೋಡ್ಕೊಳ್ಳೋ ಅಂತ ಅವನೇ ನಮ್ಗೆ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿಸ್ತಾನೆ. ಅದಕ್ಕೆ ಸಾಕ್ಷಿಯಾಗಿ ಅವ್ನು ಕಳಿಸಿರೋಂಥ ಆಡಿಯೋ ರೆಕಾರ್ಡ್ಸು ಇಲ್ಲೇ ಇದೆ, ಅವನೇ ಮಾತಾಡಿರೋಂಥ ಒಂದು ವಾಯ್ಸ್ ನೋಟು ಕೂಡ ಇಲ್ಲೇ ಇದೆ, ಚೆಕ್ ಮಾಡಿ. ಬಿಡಪ್ಪ, ನಾನು ನೆನ್ನೆನೆ ಹೇಳಿದ್ನಲ್ಲ, ನೀನು ಮಾಡು ಹಾಕಿರೋದನ್ನೇ ನಾನು ತೆಗಿ ಅಂತ ಹೇಳಿಲ್ಲ ಇಲ್ಲಿವರೆಗೂ. ಇನ್ನು ಹೊಸದಕ್ಕೆ ಬೇಡ ಅಂತೀನ, ಅದಕ್ಕೆ ಕೌಂಟ್ರ್ ನಾವೇನಾದ್ರೂ ಒಂದು ಮಾಡ್ತೀವಿ. ನೀನ್ ಮಾಡು, ಹಾಕು. ಹಾಕೊಳ್ಳಪ್ಪ ವಿಡಿಯೋ ಎಪಿಸೋಡ್ಗಳು. ಯು ಆರ್ ಜಸ್ಟ್ ಮೇಕಿಂಗ್ ಮೀ ಫೇಮಸ್, ಆಯ್ತಾ? ನೀನ್ ಮಾಡು ನನ್ನ ಫೇಮಸ್. ಅಣ್ಣ ಬಾಸ್ ಹಿಂಗೆಲ್ಲ ಅಂದಮೇಲೆ ಅವನೇ ಪರ್ಮಿಷನ್ ಕೊಟ್ಮೇಲೆ ಆಬ್ವಿಯಸ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್. 6 ಎಪಿಸೋಡ್ನ ಅಪ್ಲೋಡ್ ಮಾಡ್ತೀನಿ. ಸೊ 6 ಎಪಿಸೋಡ್ ಅಪ್ಲೋಡ್ ಮಾಡಿ ಆದ್ಮೇಲೆ ಅಣ್ಣ ಮೆಲ್ಲಕ್ಕೆ ಏನ್ ಮಾಡ್ತಾರಂದ್ರೆ, ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಹಾಕ್ಬಿಟ್ಟು ಯಾರ್ಯಾರು ಅಣ್ಣನ ಬಗ್ಗೆ ಮಾತಾಡೋರು ಎಲ್ಲಾರ್ದು ಹಾಕ್ಬಿಟ್ಟು, ನಂದನ್ನು ಹಾಕ್ಬಿಟ್ಟು, ಫಸ್ಟ್ ಅರ್ಜುನ್ KS ನಂದು ಹಾಕಿ, ಆಮೇಲೆ ಎಕ್ಕಾದ್ ಹಾಕ್ಬಿಟ್ಟು, ಯಲಂಕ ಗುರು ಅವ್ರದ್ದು ಹಾಕ್ಬಿಟ್ಟು, ಬಿ ಲೈಕ್ ಮನು ಅವ್ರದ್ದು ಹಾಕ್ಬಿಟ್ಟು, ಆಮೇಲೆ ಮಾದೇವನ್ ಅವ್ರೊಬ್ರದ್ದು ಹಾಕ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದು FIR ಅಲ್ಲ, NCR ಕೊಟ್ಬಿಟ್ಟು ಮೀಡಿಯಾ ಹತ್ರ ಬಂದ್ಬಿಟ್ಟು 3 ಜನನ ಅರೆಸ್ಟ್ ಮಾಡಿಸಿದೀನಿ ನಾನು, ಇನ್ನ 2 ಹುಡುಕ್ತವ್ರೆ, 3 ಜನ ಒಳಗೆ ಹಾಕ್ಸಿದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ಗಳು. ಮೀಡಿಯಾದವರು ಕ್ರಾಸ್ ಚೆಕ್ ಮಾಡ್ದೇನೆ ಅವರು ಏನು ಟ್ರೋಲರ್ಸ್ ವಿರುದ್ಧ ಎದ್ದ ಧ್ರುವಂತ ಅಂತ ಫುಲ್ಲು ಏನು ಮಾಡ್ಬಿಡ್ತಾರೆ. ಓಕೆನಾ, ಮ್ಯಾಟ್ರ್ ಇಷ್ಟೇ. ಅದಾದ್ಮೇಲೆ ಕೇಳ್ರಿ, ನಾವು ಹೋಗ್ಲಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಆಯ್ತಲ್ಲ, ಹೋಗ್ಲಿ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು, ಇವಾಗ ಏನಾಗೈತೆ, ನೀನೇ ಪರ್ಮಿಷನ್ ಕೊಟ್ಬಿಟ್ಟು ನೀನೇ ಹಿಂಗೆ ಮಾಡ್ತಿದ್ಯಲ್ಲ ಏನಕ್ಕೆ ಅಂತ ನಾವು ಕ್ವಶನ್ ಮಾಡ್ತೀವಿ. ಆಗ ಅಣ್ಣ ಬಾಸು ನನಗೆ 2 ಲಕ್ಷ ಕೊಡಿ, ಈ ಡೀಲ್ನ ಇಲ್ಲೇ ಮುಗಿಸ್ತೀನಿ, ಇದನ್ನ ಇಲ್ಲೇ ಕ್ಲೋಸ್ ಮಾಡೋಣ, ಕಾಂಪ್ರಮೈಸ್ ಮಾಡ್ಕೊತೀನಿ, ನಂಗೆ ಕಾಂಪೋಸಿಷನ್ 2 ಲಕ್ಷ ಕೊಡಿ ಅಂತಾರೆ. ಆದ್ರೂ ಆಡಿಯೋನ ಕೇಳಿಸ್ಕೊಬಂದ್ರಿ ಬಂದ್ರಿ ಅಂತ ಅನ್ಕೋತೀನಿ. ಅಣ್ಣ ಬಾಸು 2 ಲಕ್ಷಕ್ಕೋಸ್ಕರ ನಮಗೆ ರೋಸ್ಟ್ ಮಾಡಿ ಅವನು ಫೇಮ್ ತಗೊಂಡು ಅದಾದ್ಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರನೇ 2 ಲಕ್ಷ ಕೇಳ್ತಾ ಇರೋದು. ಯಾವ ಒಬ್ಬ ದೊಡ್ಡ ಸೆಲೆಬ್ರಿಟಿ ಕೂಡ ಈ ಥರ ಚೀಪಾಗಿ ಥಿಂಕ್ ಮಾಡಲ್ಲ. 2 ಲಕ್ಷಕ್ಕೋಸ್ಕರ ಅವನೇ ಮಾಡಿಸ್ಕೊಂಡು ನಮ್ಮಿಂದ ಫೇಮ್ ತಗೋತಾ ಇರೋದು. ಅವನಿಂದ ನಮ್ಗೇನು ಬದನೆಕಾಯಿ ಫೇಮ್ ಇಲ್ಲ. ಯು ಆರ್ ಜಸ್ಟ್ ಮೇಕಿಂಗ್ ಮೀ ಫೇಮಸ್. ನಮಗೆ ಡಾಗ್ ಸತೀಶ್ ಅವ್ರು ಯಾಗೋ ಹೇಳಿದ್ರು, ಸುಮ್ನೆ ಟ್ರಿಗರ್ ಮಾಡಿ ಹಾಕ್ತಾ ಇರ್ತವೆ, ರನ್ನಿಂಗ್ ಅಲ್ಲಿ ಇಡ್ತೀರಾ ಅಂತ. ನೀನ್ ಮಾಡಪ್ಪ. ಆಲ್ರೆಡಿ ನಂಗೆ 200K ಫಾಲೋವರ್ಸ್ ಇದ್ದಾರೆ ಗೈಸ್, ನಿಮ್ಗೆ ಗೊತ್ತು. ಕನ್ನಡ ಪರ ಮಾತಾಡಿದ್ದೀನಿ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ, ಒಂದು ಒಳ್ಳೆ ರೀತಿ ವಿಡಿಯೋಸ್ಗಳನ್ನ ಕೊಟ್ಟಿದ್ದೀನಿ, ಒಳ್ಳೇದು ಮಾಡಿದ್ದೀನಿ ಸಮಾಜಕ್ಕೆ. ಸೊ ನಿಮ್ಗೂ ಗೊತ್ತು. ಅವನು ಏನ್ ಕನ್ನಡ ಪರ ನಿಂತ್ಕೊಂಡು ಮಾತಾಡೋನೆ? ಏನೂ ಮಾತಾಡಿಲ್ಲ. ಅದನ್ನ ಬಿಟ್ಟಾಕ್ರಿ. ಅಣ್ಣನ್ ಟ್ರ್ಯಾಪ್ ಏನಂತ ಗೊತ್ತಾಯ್ತಾ ಇವಾಗ ನಿಮ್ಗೆ? ಇದಾದ್ಮೇಲೆ ಇಷ್ಟ ಹೇಳ್ತಾ ಇರೋದು, ನನಗೆ ಬೇರೆ ಏನೋ ಭಯ ಪಡ್ಕೊಂಡು ಇನ್ನೊಂದು ಮಾಡ್ಕೊಂಡು ವಿಡಿಯೋ ಡಿಲೀಟ್ ಮಾಡಿದೆ ಅಂತ ಅನ್ಕೋಬೇಡ್ರಿ. ಆ ವಿಡಿಯೋ ಡಿಲೀಟ್ ಮಾಡಿದಕ್ಕೆ ರೀಸನ್ ಇಷ್ಟೇ, ಸೈಬರ್ ಕಂಪ್ಲೇಂಟ್ ಮಾಡಿರೋದ್ರಿಂದ ಅಕೌಂಟಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಆಡಿಯೋನ ಡಿಲೀಟ್ ಮಾಡಿದೆ. ಬಿಕಾಸ್ ಆಡಿಯೋದು ಕಾಲ್ ರೆಕಾರ್ಡಿಂಗು, ಸೊ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇನ್ಮೇಲೆ ಹೇಳೋದು ಇಷ್ಟೇ,
ನಾವಾಗ ಸುಮ್ಮನಿದ್ದವ್ರ ತಂಟೆಗೆ ಬಂದ್ಬಿಟ್ಟು ನಮ್ಗೇನೆ ಇವಾಗ ಏನ್ ನಮ್ನೇನ್ ಕಾಂಟ್ರವರ್ಸಿ ಫಸ್ಟ್ನೇ ಕಾಂಟ್ರವರ್ಸಿನ ಗೈಸ್, ಇಂಥ ಬೇಜಾನ್ ಕಾಂಟ್ರವರ್ಸಿಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಅಷ್ಟೇ ಅಲ್ದಿರಾ ಎಕ್ಕಬ್ರೋ ಬೈಲಿ ಎಕ್ಕಾಬ್ರೋಗೆ ಯಾವ ತರ ಸೆಕ್ಶುವಲ್ ಅರೇಂಜ್ ಮಾಡಿದಾನಂದ್ರೆ ಮಾತಾಡೋ ಬ್ರೋ. ಏನಂತಾನಂದ್ರೆ ಬಾ ನನ್ನ ಜೊತೆ ಮಲ್ಗು, ನಿನಗೂ ಶಾರ್ಟ್ ಆಗ್ತೀನಿ ಅಂತಾನೆ. ನಾನಾಗೆ ವಿಡಿಯೋ ಮಾಡಿಲ್ಲ ಅವನಿಗೆ, ನನಗೆ ಹೇಳೋನೆ ಆಡಿಯೋ ಕೇಳಿ ಒಂದು. ನಿನ್ನ ಮೀಡಿಯಾ ಸ್ಟ್ರಾಂಗ, ನನ್ನ ಮೀಡಿಯಾ ಸ್ಟ್ರಾಂಗ, ನೀವು ಸ್ಟ್ರಾಂಗ, ನಾನ್ ಸ್ಟ್ರಾಂಗ, ನೋಡೋಣ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಲೀಜ್ ಮಾಡೋಣ ಬಾ. ಕೇಳಿಸ್ಕೊಂಡ್ರ ಆಡಿಯೋನ? ನಂತರನೇ ಎಕ್ಕಾಬ್ರೋಗುನು ಪ್ರೊವೋಕ್ ಮಾಡಿ, ಅಷ್ಟೇ ಅಲ್ದಿರ ತುಂಬಾ ಜನ ರೋಸ್ಟರ್ಗಳಿಗೆ ಇವನೇ ಪ್ರೊವೋಕ್ ಮಾಡ್ಬಿಟ್ಟು ಇವನೇ ಕಂಪ್ಲೇಂಟ್ ಕೊಟ್ಬಿಟ್ಟು 7 ಲಕ್ಷಕ್ಕೋಸ್ಕರ ಸುಮ್ಮನೆ ಟೋಕನ್ ಹಾಕಕ್ಕೆ. ನಾನು ಹೇಳೋದು ಇಷ್ಟೇ, ಧಾರಾವಾಹಿಯಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಕೂಲಿ ಕೆಲಸ ಮಾಡ್ಲಿ, ಬೇಜಾರಿಲ್ಲ. ಟೋಕನ್ ಯಾಕೆ ಹಾಕೋದು? ರೋಲ್ ಕಾಲ್ ಯಾಕೆ ಮಾಡೋದು? ನಾವೇ ಸಿಕ್ಕಿದ ರೋಲ್ ಕಾಲ್ ಮಾಡಕ್ಕೆ. ಅದನ್ನೂ ಬಿಟ್ಟಾಕಣ, ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ನಮ್ಗೆ ರೋಸ್ಟ್ ಮಾಡಕ್ಕೆ ನಮ್ಮ ಮೇಲೆ ಕಂಪ್ಲೇಂಟು. ಬಾ ಸೋಷಿಯಲ್ ಮೀಡಿಯಲ್ಲಿ ಗಲೀಜ್ ಮಾಡೋಣ ಅಂದಿದ್ ಯಾರಪ್ಪ? ಬಾಸು ನೀವೇ. ಒಂದೇ ಒಂದು ಮಾತು ಹೇಳ್ತಾ ಇರೋದು ಧ್ರುವಂತ್ಗೆ, ನೀನೇನು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಕಂಪ್ಲೇಂಟ್ನ ವಾಪಸ್ ತಗೊಂಡು ನಿನ್ನ ಕೆಲಸ ಏನಿದೆ ಅದನ್ನ ನೋಡ್ಕೊಂಡ್ರೆ ನಿಂಗೆ ಒಳ್ಳೆಯದು. ಅದನ್ನ ಬಿಟ್ರೆ ನೀನಾಗೆ ನಮ್ಗೆ ಈ ಥರ ಎಲ್ಲ ಮಾಡಿರೋದನ್ನ ಕಾನೂನು ಪರ ಹೋದ್ರೆ ನಿನಗೇ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಅಂಡ್ ಅಣ್ಣಂದೊಂದು ಎಕ್ಸ್ಕ್ಲೂಸಿವ್ ಇದೆ ನಮ್ಮ ಹತ್ರ, ಆ ಆಡಿಯೋ ಬಿಟ್ಬಿಟ್ರೆ ಅಣ್ಣ ಬಾಸ್ ಹೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನ ನಾವು ಏನು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು ನಾರ್ಮಲ್ ಆಗಿ. ನಮ್ಮ ತಂಟೆಗೆ ಯಾರಾದರೂ ಅನಾವಶ್ಯಕವಾಗಿ ಬಂದರೆ ನಾವು ಬಿಡೋರಲ್ಲ, ಓಕೆನಾ? ನಮ್ಮ ತಪ್ಪಿಲ್ದೇನೆ ಯಾವುದೇ ಕಾರಣಕ್ಕೂ ನಾವು ತಲೆ ಬಗ್ಸೋರಲ್ಲ. ವಿಡಿಯೋ ಡಿಲೀಟ್ ಮಾಡಿರೋದಕ್ಕೆ ತುಂಬ ಜನ ನಿಗ್ರಾಡ್ತವ್ರೆ, ಅವ್ರಿಗೇನು ಹೇಳ್ತೀಯಾ? ಅವರಿಗೆ ಏನು ಎದುರಿಲ್ಲ, ಕೊಡ್ತೀವಿ, ನೋಡ್ಕೊಳ್ತಾ ಇರ್ಬೇಕಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ನಾವು ವಿಡಿಯೋ ಡಿಲೀಟ್ ಮಾಡಿರೋದು ಸೈಬರ್ ಕ್ರೈಮ್ ಅಕೌಂಟ್ ಸೇಫ್ಟಿಗೋಸ್ಕರ, ಯಾವನ್ಗೋ ಎದ್ರಿಕೊಂಡಲ್ಲ. ನಾವೇನು ತಪ್ಪು ಮಾಡಿಲ್ಲ, ನಮ್ಗೇನೆ ಉಲ್ಟಾ ಆಟ ಆಡಿದ್ದು ಧ್ರುವಂತು. ಈ ಧ್ರುವಂತ್ಗೆ ಏನು ಹೇಳಕ್ ಇಷ್ಟಪಡ್ತೀಯ ಬ್ರೋ? ಹೇಳು ಅಷ್ಟೇ. ನಗಾಡದವನ ಬಗ್ಗೆ ಇನ್ನೇನಿಲ್ಲ ಅವನ್ಗೆ. ಅವ್ನು ಏನು ಬ್ರೋ ಹೇಳಕ್ಕೆ? ಅವನ್ಗೆ ಅವ್ನು ಏನ್ ಮಾಡೋನೆ? ನಮ್ಗೆ ಮಾಡಿದ್ದು ನಂಬಿಕೆ ದ್ರೋಹ. ರೋಸ್ಟ್ ಮಾಡು. ಮಾಡಿದ್ರು ರೋಸ್ಟ್ ಮಾಡು ಬಾ ಅಂತ ಮಾಡಿಸ್ಕೊಂಡು ಪಬ್ಲಿಸಿಟಿ ಫೇಮು ಬಿಗ್ ಬಾಸ್ ಮುಗಿದ್ಮೇಲೆ ಮುಗೀತು ಅಣ್ಣಂದು. ಅದಾದ್ಮೇಲೆ ವಾಪಸ್ ಫೇಮ್ಗೋಸ್ಕರ ನಮ್ಮ ಹತ್ರನೇ ಬಂದು ನಮ್ಗೇನೆ ಬುಡಾಕಿ ಇಕ್ಕಾಕ್ ಬಂದ್ರೆ ನಾವು ಬಿಡಲ್ಲ. ಇದರಲ್ಲಿ ನಮ್ದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಗಾಯ್ಸ್. ನಾವು ನಿಂತ್ಕೊಂಡಿದ್ದು ಕನ್ನಡ ಶಾಲ್ ಪರ ಮಾತಾಡೋನೆ, ಇನ್ನೊಂದು ಶಾಲ್ ಪರ ಮಾತಾಡೋನೆ, ಯಾವ ಶಾಲ್ ಪರ ಮಾತಾಡೋನೆ ನಮಗೆ ಬೇಕಿತ್ತು ಅಷ್ಟೇ. ಮುಂದೆ ಕಂಟಿನ್ಯೂ ಮಾಡಿದ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದೆ ಅವನು. ಏನ್ ಬ್ರೋ? PR ಟೀಮ್ನ 500 ರೂಪಾಯಿ ಕೊಟ್ಕೊಂಡು ನಮಗೆ ಮೀಡಿಯಾ ಬೇಡಪ್ಪ ತೋರ್ಸಕ್ಕೆ, ನಮ್ಗಿದಾರೆ ನಮ್ಮ ಜನ ಸಪೋರ್ಟ್ ಮಾಡಕ್ಕೆ, ಹಿಂಗೆ ಮಾಡ್ತಿರ್ತಾರೆ. ಆಮೇಲೆ ದುಡ್ಡು ಬೇಕಂದ್ರೆ ಹಂಗೆ ಕೇಳು, ಏನಾದ್ರು ಕೆಲಸ ಮಾಡು, ಕೆಲಸ ಕೊಡಿಸ್ತೀವಿ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಕೆಲಸ ಅವೈಲೇಬಲ್ ಇದೆ, ಬೇಕಾದ್ರೆ ಅಲ್ಲಿ ಒಳ್ಳೆ ಸಂಬಳ ಸಿಗುತ್ತೆ, ವಾರಕ್ಕೆ 21,000 ಹಂಗೆಲ್ಲ ಸಿಗುತ್ತೆ. ಮಾಡು, ಯಾಕೆ ನಮ್ಗೆ ಟೋಕನ್ ಹಾಕ್ತೀಯಾ? ನಾವು ಕಷ್ಟಪಟ್ಟೆ ದುಡಿತಿರೋದು, ಯಾರು ಪುಕ್ಷಟಿ ಹಿಂಗೆ ನೋಟ್ ಕೊಡ್ತಿಲ್ಲ ನಮಗೆ. ಟೋಕನ್ ಹಾಕಿದ ತಕ್ಷಣ ಇಂಥ ರೋಲ್ ಕಾಲ್ ಎಷ್ಟು ನೋಡಿಲ್ಲ, ಆಯ್ತಾ? ಸೀರಿಯಲಲ್ಲಿ ಚಾನ್ಸ್ ಸಿಕ್ಕಿಲ್ಲ, ಬಿಗ್ ಬಾಸ್ ಆದಮೇಲೆ ದುಡ್ಡು ಹಾಕ್ತಿಲ್ಲ ಅಂದ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳ ಮೇಲೆ ನೀನು ಕೇಸ್ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋಣ ಅಂತಂದರೆ ನಾವು 1 ರೂಪಾಯಿನೂ ಕಷ್ಟಪಟ್ಟು ದುಡಿತಾ ಇರ್ತೀವಿ ಇಲ್ಲಿ. ನಾವು ಲೈಕ್ ಬಾಡಿಗೆ ಕಟ್ಕೊಂಡು ಯಾವುದೋ ಊರಿಂದ ಯಾವುದೋ ಊರಿಗೆ ಬಂದು ನಮ್ಮ ಕಷ್ಟಗಳು ನಮಗೆ ಗೊತ್ತಿರುತ್ತೆ. ಡೈಲಿ ಕೆಲಸಗಳು ಮಾಡಿಕೊಂಡು ಇದು ಸೊಂಟ ಬಗ್ಸಿ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ಈ ರೋಲ್ ಕಾಲು 500 ರೂಪಾಯಿ ಕೊಡ್ತಿದ್ಯಲ್ಲ, ಅದು ವೇಸ್ಟ್ ಅಲ್ಲ. ಇಟ್ಕೊಂಡು ನೀನೇ ಸೇವಿಂಗ್ಸ್ ಏನಾದ್ರು ಇನ್ವೆಸ್ಟ್ ಮಾಡು. PR ಟೀಮ್ಗೆ ಸುಮ್ಮನೆ ನ್ಯೂಸ್ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಲ್ಲ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಿಂದೇನಿದೆ ಸೀರಿಯಲ್ಲೋ ಡ್ರಾಮಾನೋ ಇನ್ನೊಂದೋ ಮತ್ತೊಂದೋ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮನೇಲಿ ಆರಾಮಾಗಿ ಚೆನ್ನಾಗಿರೋ, ಒಳ್ಳೇದನ್ನೇ ಬಯಸ್ತೀವಿ ನಿನಗೆ, ಕೆಟ್ಟದಂತೂ ಬಯಸಲ್ಲ. ಆದರೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಮಾತೇ ಇಲ್ಲ. ಬರ್ದಿಟ್ಕೊಂಡ್ಬಿಡು ಬ್ರೋ, ನಾವು ಕಾನೂನು ಪರ ಹೋಗ್ತೀವಿ. ನಿನ್ಗೆ ಯಾವುದೇ ರೀತಿ ಟಾರ್ಗೆಟ್ ಮಾಡಲ್ಲ, ಇನ್ನೊಂದು ಮಾಡಲ್ಲ. ನಾವು ನೆಕ್ಸ್ಟ್ ಕಾನೂನು ಪರ ಹೋಗ್ತೀವಿ, ಓಕೆನಾ? ಇದರಿಂದ ನಾನು ಹೇಳ್ತಾ ಇರೋದು ಯಾವುದೇ ರೀತಿ ವಾರ್ನಿಂಗ್ ಇನ್ನೊಂದಲ್ಲ, ಇದನ್ನ ಹೇಳ್ತಿರೋದನ್ನ ಪ್ರೀತಿಯ ಅಡ್ವೈಸ್ ಅನ್ಕೊಂಡ್ಬಿಡು. ಏನ್ ಬ್ರೋ? ಲೀಗಲ್ ಆಗೇ ಹೋಗ್ತೀವಿ. ನಿಮ್ಗೊಬ್ರಿಗೆ ಸಾಹೇಬ್ರೆ ಲೀಗಲ್ ಆಗಿ ಗೊತ್ತಿರೋದು, ನಿಮ್ಗೊಬ್ರಿಗಲ್ಲ, ನಮಗೂ ಗೊತ್ತು. ನೀವೊಬ್ಬರೇ MBBS ಅದೆಲ್ಲ ಮಾಡಿದಲ್ಲ, ನಾವು ಓದಿದೀವಿ. ನಾವೇನು ಪುಕ್ಷಟಿ ಅಂತ ರೋಸ್ಟ್ ಮಾಡ್ತಿಲ್ಲ, ಕೆಲಸ ಮಾಡ್ಕೊಂಡು ಸಂಜೆ ಬಂದ್ರಿ ರೋಸ್ಟ್ ಮಾಡ್ತಿರೋದಾಯ್ತಾ? ಹೇಳ್ತಿರಲ್ಲ ಬಯಸು, ಕೆಲಸ ಮಾಡ್ದಲ್ಲೇ ಏನು ಕೆಲಸ ಇಲ್ಲ, ಯಾವುದೋ ಇದು ಕೊಟ್ಟಿರೋದು ಅಂತ ಎಲ್ಲ ಇದೆ. ಅದೊಂದು ಟ್ವಿಸ್ಟ್ ಇದೆ, ಅದು ತೋರಿಸ್ತೀವಿ. ಟ್ವಿಸ್ಟು ಇಲ್ಲಿಗೆ ಮುಗಿಸಿದ್ರೆ ಸರಿ ಬ್ರೋ, ಓಕೆನಾ? ಇನ್ನು ಏನು ಬೇಕು? ಇನ್ನ ಹೇಳ್ತೀನಿ, ಏನೇನೋ ಸೆಲೆಬ್ರಿಟಿದು ಅದೊಂದು ಮತ್ತೊಂದು ಎಲ್ಲ ಮಾತಾಡಿರೋ ಅಂಥದ್ದು, ಎಣ್ಣೆ ಕುಡ್ದು ಮತ್ತಲ್ಲಿ ಇನ್ನೊಂದು ಮಾಡಿರೋದು, ಮತ್ತೊಂದು ಮಾಡಿರೋದು, ನಮ್ಗಳಿಗೆ ಬೈದಿರೋದು, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿರೋದು, ಇದೆಲ್ಲ ನಾವು ಇದೆಲ್ಲ ನಾವು ಎಲ್ಲೂ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಿಮ್ಮ ಒಂದು ಮರ್ಯಾದೆ ಹೋಗುತ್ತೆ ಅಂತ.
ಓಕೆನಾ? ನೀನ್ ಏನ್ ಪರ್ಮಿಷನ್ ಕೊಟ್ಟಿದ್ಯಾ ಅದಕ್ಕೆ ನಾವು ಅಪ್ಲೋಡ್ ಮಾಡಿದ್ದು. ನಮ್ಮ ಮೇಲೆ ಕಂಪ್ಲೇಂಟ್ ಹಾಕಿ ನಮ್ಮದ್ರೇ ರೋಲ್ ಕಾಲ್ ಮಾಡಕ್ ಬಂದ್ರೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಯಾವನ್ಗೂ ತಲೆ ಬಗ್ಗಿಸ್ತವ್ರಲ್ಲ ಮುಂದೆನೂ ತಲೆ ಬಗ್ಗಲ್ಲ. ಅರ್ಥ ಆಗಿರುತ್ತೆ ಅನ್ಕೋತೀನಿ ಪ್ರತಿಯೊಬ್ಬ ಒಂದು ಏಟರ್ಸ್ಗೂ. ಧ್ರುವಂತು ಅಂತ ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ನೀವು ಸಪೋರ್ಟ್ ಮಾಡಿ ಬೇಡ ಅನ್ನಲ್ಲ. ಬಟ್ ಅದು ಹಿಂದೆ ಇರೋ ರಿಯಾಲಿಟಿನ ತಿಳ್ಕೊಂಡು ಸಪೋರ್ಟ್ ಮಾಡ್ರಿ. ಯಾವ ಥರ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ದುಡ್ಡಿಗೋಸ್ಕರ ಅಂತ ನೋಡ್ಕೊಂಡು ಸಪೋರ್ಟ್ ಮಾಡ್ರಿ. ನ್ಯೂಸ್ ಅವ್ರು ಹಾಕ್ಬಿಡ್ತಾರೆ, ನಂಬಿಡ್ತೀರಾ. ಇದು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಿಡಿ ಗೈಸ್. ನಿಮ್ಗಳಿಗೆ ಗೊತ್ತು ಯಾವ ಥರ ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಅಂತ. 2 ಲಕ್ಷ ಕೊಡುವಂತ ನಮ್ಗಳ ಮೇಲೆ ಹಾಕ್ಬಿಟ್ರೆ 2 ಲಕ್ಷ ಎಲ್ಲಿದೆ ತಂದು ಕೊಡೋದು ಅವ್ನಿಗೆ ನಾವು? ಈ ಥರ 2 ಲಕ್ಷಕ್ಕೋಸ್ಕರ ನಮ್ಮ ಮೇಲೆ ಫೇಕ್ ಕಂಪ್ಲೇಂಟ್ ಹಾಕಿ ಫೇಕು ಅಣ್ಣನೇ ಫೇಕು ಈ ಥರ ಮಾಡಿ ಫುಲ್ಲು ಪಾರ್ಟಿ. ನಾವು ಗೈಸ್ ಯಾವ 3 ಜನ ನಾವು ಹೋಗಿದ್ದೆ ಇಲ್ಲೇ ಮುಗಿಸ್ಕೊಂಡ್ ಬಿಡೋಣ ಅಂತ. ಅಣ್ಣ ಟಾಪಿಕ್ ಬಂದ್ಬಿಟ್ಟು ಮೇನ್ ಟೋಕನ್ ಹಾಕಕ್ಕೆ 2 ಲಕ್ಷ. ನಾವು ಸುಮ್ನಿರ್ತೀವ, ಕೊಡ್ತೀವ ದುಡ್ಡು? ಅದನ್ನ ಬಿಟ್ಟಾಕೋ. ಇವಾಗ 3 ಜನ ಯಾರು ಒಳಗಡೆ ಇರೋದು? ನಾವ್ ಇಲ್ಲೇ ಇದೀವಪ್ಪ, ಇಬ್ರು ಇಲ್ಲೇ ಮಸ್ತಾಗಿದ್ದೀವಿ, ತಿನ್ಕೊಂಡೆಲ್ಲ ಆಯ್ತಾ? ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇಂದ ನಮ್ಗೆ ಇನ್ನ ಕಾಲ್ ಬಂದಿಲ್ಲ. ಕಾಲ್ ಬಂದ್ರೆ ಮತ್ತೊಂದಾದ್ರೆ ನಾವು ಲೀಗಲ್ ಆಗಿ ಏನ್ ಮಾಡ್ಬೇಕೋ, ಕೌಂಟರ್ FIR ಹಾಕ್ಬೇಕೋ, ಇನ್ನೊಂದು ಮಾಡ್ಬೇಕು, ಎಲ್ಲ ಮಾಡ್ತೀವಿ. ಓಕೆನಾ? ಅದನ್ನ ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸಲ್ಲಿ ತಿಕಾಲ ಹಾರಕಂತಾರಪ್ಪ. ಏನು ಕಮೆಂಟ್ ಮಾಡಿದವ್ರು ಸತ್ತೋಗ್ಬೇಕು, ಅದು ಏನ್ ಮಕ್ಕಳಾಟ ಏನು ಬ್ರೋ? ಮೆಚೂರ್ ಆಗಿದ್ಯಾ ಬ್ರೋ? ದೊಡ್ಡೋನ್ ಬ್ರೋ ನೀವು, ದೊಡ್ಡೋರು, ಫುಲ್ ದೊಡ್ಡೋರು ನೀವು. ಮೆಚೂರ್ ಆಗಿ ಮಾತಾಡಿ. ಕಮೆಂಟ್ ಆಗೋ ಸತ್ತೋಗೋಗ್ಬೇಕು ಏನೇನೋ ಅಂತಾರ. ಅಲ್ಲ, ಕೊರೋನಾ ಬಂದ್ ಸತ್ತೋಗ್ಲಿ, ಇನ್ನೊಂದಾಗ್ಲಿ, ಅದಾಗ್ಲಿ, ಇದಾಗ್ಲಿ. ಈಗ ಧ್ರುವಂತಿಗೆ ಯಾರೇ ಕೆಟ್ಟ ಕಮೆಂಟ್ ಹಾಕಿದ್ರು ಸತ್ತೋಗ್ಬೇಕಂತೆ. ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ತಾ ಇದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಲೆವೆಲ್, ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಿಟ್ಟು ಕೊಚ್ಚೆ ಆರ್ತು ಅಂತ ಅನ್ನೋದಲ್ಲ. ಇಲ್ಲಿ ನೀನೇ ಇವಾಗ ನಾನು ಹೇಳಿದ್ರೆ ಬೇಜಾರು ಮಾಡ್ಕೊತೀರಾ. ದಯವಿಟ್ಟು ಬೇರೆಯವ್ನಿಗೆ ಸತ್ತೋಗ್ಲಿ, ಇನ್ನೊಂದಾಗ್ಲಿ ಅಂತ ಬಯಸೋದಲ್ಲ. ಯಾವುದೇ ಕಾರಣಕ್ಕೂ ಆ ಥರ ಬಯಸ್ಬಾರ್ದು. ಓಕೆನಾ? ಇದನ್ನ ಅರ್ಥ ಮಾಡ್ಕೊಳ್ರಿ. ನೀವೇ ಬಂದ್ಬಿಟ್ಟು ನೀವೇ ಕಂಪ್ಲೇಂಟ್ ಕೊಟ್ಟು ನೀವೇ ನಮಗೆ ಹಾಕಕ್ಕೆ ಬಂದರೆ ಹಾಕಿಸ್ಕೊಂತೀವಿ ಅಂತ ಅನ್ಕೊಂಡಿದ್ದೀರಾ? ನಿಂದು ಇದು ಫಸ್ಟ್ನೇ ಕಾಂಟ್ರವರ್ಸಿ ಇರ್ಬೋದು. ನಮ್ದು ಬೇಜಾನ್ ಕಾಂಟ್ರವರ್ಸಿ ಆಗ್ಬಿಡೈತೆ, ಲೆಕ್ಕನೇ ಹಾಕಕ್ಕಾಗಲ್ಲ. ಎಕ್ಕಾದೊಂದು 4-5 ಕಾಂಟ್ರವರ್ಸಿ ಆಗೈತೆ. ನಂದೊಂದು ಕೌಂಟ್ ಮಾಡ್ಕೊಂಡ್ರೆ 13ರಿಂದ 14ನೇ ಕಾಂಟ್ರವರ್ಸಿನೇನೋ ಇದು. ಓಕೆನಾ? ಆ್ಯಂಡ್ ನಿಮ್ಗಿಂತ ದೊಡ್ಡವರೆಲ್ಲ ಬಂದು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿದ್ದಾರೆ. ಜಾಸ್ತಿ ಏನು ನಿಗ್ರಾಡಕ್ಕೆ ಹೋಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ತಪ್ಪಿದೆ ಅಂದರೆ ಅಲ್ಲೇ ಕ್ವಿಟ್ ಮಾಡ್ತೀವಿ. ನಾವೇ ಕ್ಷಮೆ ಕೇಳೋಣ ಬ್ರೋ. ತಪ್ಪಿದ್ರೆ ಕೇಳೋಣ ಬ್ರೋ, ತಲೆ ಬಗ್ಸೋಣ. ತಪ್ಪಿಲ್ಲ ಅಂದ್ರೆ ನಾವ್ ಏನಕ್ಕೆ ಚಿಕ್ಕವರಾಗಲ್ಲ? ಕ್ಷಮೆ ಕೇಳಿದ್ರೆ ಚಿಕ್ಕವರಾಗಲ್ಲ, ಅವ್ನು ಕೇಳಿಸ್ಕೊಳೋನು ದೊಡ್ಡವನಾಗಲ್ಲ. ನಾವು ತಪ್ಪಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ತಪ್ಪಿಲ್ಲ ಅಂದ್ರೆ ಯಾಕೆ ತಲೆ ಬಗ್ಸ್ಬೇಕು? ಯಾಕೆ ದುಡ್ಡು ಕೊಡ್ಬೇಕು ಪುಕ್ಷಟ್ಟಿ? ನಾವು ಕಷ್ಟಪಟ್ಟಿರೋ ದುಡ್ಡು ಯಾಕೆ ಕೊಡಬೇಕು? 2 ಲಕ್ಷ ರೂಪಾಯಿ ದುಡ್ಡಿಗೋಸ್ಕರ ಕಂಟೆಂಟ್ ಕ್ರಿಯೇಟರ್ಸ್ ಮಧ್ಯೆ ಆಟ ಆಡೋದಲ್ಲ. ಯಲಹಂಕ ಗುರು ಸರ್ ಬಗ್ಗೆ ಹೇಳ್ಬೇಕು ನಾನು ಒಂದು ಮಾತು. ಅವರು ಮಾಡಿರೋಂಥ ಒಂದು ಕರ್ನಾಟಕ ಹೋರಾಟನ ನೀವು ಜನ್ಮದಲ್ಲೂ ಮಾಡೋಕ್ಕಾಗಲ್ಲ. ಆಗಲ್ಲ. ಬರೀ ಹೇಳೋದಲ್ಲ, ನಾವು ಮಾಡಿದೀವಿ, ತೋಟದಲ್ಲಿ ಕೆಲಸ ಮಾಡಿದೀವಿ, ಸೋರ್ಸಸ್ ತೋರಿಸ್ಬೇಕು. ಹೇಳಿದ್ರೆ ದೊಡ್ಡವನಾಗ್ಬಿಡಲ್ಲ. ನಾನು ಹೇಳ್ತೀನಿ, ನಾನು ಅಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ ಅನ್ನೋ ಪ್ರೂಫ್ ಇದೆಯಾ? ಇಲ್ಲ. ಅವ್ರು ಮಾಡಿರಷ್ಟು ಇಷ್ಟು ಮಾಡಿಲ್ಲ. ಬಿಗ್ ಬಾಸಿಗೆ ಹೋಗಿ ಬಂದ್ಬಿಟ್ರೆ ಭಾರಿ ದೊಡ್ಡವನ್ ಪಾರ್ಟಿ. ಬಿಗ್ ಬಾಸ್ ಹೋಗ್ಬಿಟ್ರೆ ನೀವೇ ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟು ಏನೋ ದೊಡ್ಡ ಚಪ್ರಿ ಮುಕ್ತ ಸೋಷಿಯಲ್ ಮೀಡಿಯಾ ಮಾಡ್ತೀನಿ, ಇದು ಮಾಡ್ತೀನಿ ಇಂಥ 1000 ಜನ ಬಂದು ಹೋಗ್ಬಿಟ್ಟವ್ರೆ. ಸಾರ್, ನಿಮ್ಮ ಕೆಲಸ ಏನಾಯ್ತೋ ನಿಮ್ದೇನಾಯ್ತೋ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿರಿ ಸಾರ್. ಯಾಕೆ ಸಾರ್ ನಮ್ಮಂಥ ಬಡವ್ರ ಮೇಲೆ ಬಂದ್ಬಿಟ್ಟು 2 ಲಕ್ಷ ಕೊಡು, 3 ಲಕ್ಷ ಕೊಡು, ಇವೆಲ್ಲ ತಪ್ಪು ಸಾರ್. ನಮ್ಮ ಮೇಲೆ ಬಂದರೆ ಸರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನ್ ಓದಿಲ್ಲ ಸರ್. ನೀವು ಎಲ್ಲದಕ್ಕೂ ಕ್ರಿಟಿಸೈಸ್ ಮಾಡೋಕ್ಕೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ. ನಮ್ಮ ಅಂಬೇಡ್ಕರ್ ಅವ್ರು ಬರ್ದವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ಸ್ವಲ್ಪ ಓದಿ ಏನಿದೆ ಅಂತ, ಕಾನ್ಸ್ಟಿಟ್ಯೂಷನ್ ಓದಿ, ಅವಾಗ ಅರ್ಥ ಆಗುತ್ತೆ ಏನೇನಿದೆ, ಏನೇನು ಮಾತಾಡ್ಬೇಕು, ಏನೇನು ಮಾತಾಡ್ಬಾರ್ದು ಅಂತ. ಆಯ್ತಾ? ಅದನ್ನು ಬಿಟ್ಟಾಕನ, ನಮಗೆ ಫ್ರೀಡಮ್ ಆಫ್ ಸ್ಪೀಚೇ ಇಲ್ಲಪ್ಪ. ನೀನೇ ಹೇಳಿದ್ದಲ್ಲೋ, ವಿಡಿಯೋನ ಅಪ್ಲೋಡ್ ಮಾಡು, ನೀನೇನೆ ಪೋಸ್ಟ್ ಮಾಡು, ನಾನು ವೈರಲ್ ಆಗಬೇಕು, ನಿನ್ನಿಂದ ಫೇಮಸ್ ಆಗ್ತೀನಿ. ಏನಕ್ಕೆ ನಮ್ಮನ್ನ ಪ್ರೊವೋಕ್ ಮಾಡಿ ವಿಡಿಯೋ ಮಾಡಿಸ್ಕೊಂಡೆ? ಇವಾಗ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು 2 ಲಕ್ಷ ಕೇಳಕ್ಕ? ಹೇಳ್ತಾ ಇದ್ದೀನಿ ಸರ್, ಈ ಆಟಗಳೆಲ್ಲನೂ ಚಿಕ್ಕ ಮಕ್ಳ ಹತ್ರ ಆಡ್ಕೊಳ್ಳಿ. ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಆಗಲಿ ಎಕ್ಕ ಹತ್ರ ಆಗಲಿ ಒಂದೇ ₹1 ತಗೊಳಕ್ಕಾಗಲ್ಲ ಬ್ರೋ. ಇದು ಮರ್ತೇ ಬಿಡು ಬ್ರೋ. ₹1, ಒಂದು 50 ಪೈಸಾ ಬಿಚ್ಚಲ್ಲ ನಾವು. 50 ಪೈಸಾ ನಿನ್ನಂತವ್ರಿಗೆ 50 ಪೈಸಾ ಕೊಡಲ್ಲ ನಾವು. ಅದೇ ಬೇಕಾದ್ರೆ ಯಾರೇ ಒಬ್ಬ ಆದಿಲೋಗನೋ ಬೀದಿಲೋಗನೋ ಅವನಿಗೆ ಪ್ರಾಬ್ಲಮ್ ಆಗಿತ್ತೋ ಮಾಡಲಿ, ನಾನು ಹೋಗ್ಬಿಟ್ಟು ಇವ್ರು ಹೋಗ್ಬಿಟ್ಟು ನಿಂತ್ಕೊಂಡು ಹೆಲ್ಪ್ ಮಾಡ್ಬಿಟ್ಟು ಬರ್ತೀವಿ. ನಿನಗೆಲ್ಲ ಕೊಡೋ ಸೀನೇ ಇಲ್ಲ. ಇಲ್ಲಿ ನಮ್ಮನ್ನ ನೀನು ಪ್ರೊವೋಕ್ ಮಾಡಿ ಸ್ಕ್ಯಾಮ್ ಮಾಡಕ್ಕೆ ಟ್ರೈ ಮಾಡಿದ್ಯಾ. ಸೊ
ಇದೊಂದು ವಿಡಿಯೋ ಆಗಿತ್ತು ಗೈಸ್. ಇದು ದುರಂತ, ಇದು ದುರಂತ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ನಾವು ಆರಾಮಾಗಿ ಪೀಸ್ ಆಗಿದ್ದೀವಿ. ಏನ್ ಬ್ರೋ? ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಧ್ರುವಂತ ಮ್ಯಾಟ್ರ್ ಮುಗೀತು ಗೈಸ್, ಅದಕ್ಕೂ ರಿಲೇಟ್ ಇಲ್ಲ. ಏನ್ ತಿಳ್ಕೊಂಬಿಡ್ರಿ. ತುಂಬಾ ಜನ ಕಳ್ಳರು ಬರ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಸೊ ಮನೆಗೆ CC ಕ್ಯಾಮ್ರಾ ಹಾಕ್ಸ್ಕೊಳ್ರಿ. ಕಳ್ಳರು ಸ್ವಲ್ಪ ಸಸ್ಪಿಷಿಯಸ್ ಆಗಿ ಬರ್ತಾರೆ, ಕೂದಲು ಮಾರ್ಕೊಂಡು ಕೂದಲು ಅಂತ ಬೇರೆ ಬೇರೆ ವೇಯಲ್ಲೂ ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ಇನ್ನೊಂದ್ ಕಡೆ ಬರ್ತಾರೆ, ಮತ್ತೊಂದ್ ಕಡೆ ಬರ್ತಾರೆ. ಬರ್ತಾರೆ, ನಾವು ಮೀಡಿಯಲ್ಲೂ ಬರ್ತಾರೆ ಕಳ್ಳರು. ಓಕೆನಾ? ಹುಷಾರಾಗಿ ನಮ್ಮ ಜವಾಬ್ದಾರಿ ಇರಬೇಕು ಅಂತ ಹೇಳ್ತಾ ಗೈಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪರ ಸ್ಟ್ಯಾಂಡ್ ತಗೊಂಡು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಲವ್ ಯು ಆಲ್ ಗೈಸ್. ಏನ್ ಹೇಳ್ತೀಯ ಬ್ರೋ? ಲವ್ ಯು ಗೈಸ್. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಜೈ ಕರ್ನಾಟಕ, ಜೈ ಹಿಂದ್. ಲವ್ ಯು ಆಲ್ ಗೈಸ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಲೈಕ್ ಮಾಡ್ರಿ. ಆದಷ್ಟು ಬೇಗ ಈ ವಿಡಿಯೋನ ದುರಂತಗೆ ಶೇರ್ ಮಾಡಿ.